ಯಡಿಯೂರಪ್ಪನವರ ಯಾವತ್ತೂ ನಾವು ಅಭಿವೃದ್ಧಿ ಅಧಿಕಾರ ಅಂತೇಳಿ ನಾವು ಕರಿತೀವಿ. ಯಾಕೆಂದರೆ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೈಗಾರಿಕಾ ಪ್ರದೇಶಕ್ಕೆ ನಮ್ಮ ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ನಿಂದ ನಾವು ಯಡಿಯೂರಪ್ಪನವರ ಒಂದು ಬಡ್ಜೆಟ್ ಟೈಮಲ್ಲಿ ನಮ್ಮ ಅಂದಿನ ಅಧ್ಯಕ್ಷರ ಜೊತೆಯಲ್ಲಿ ನಾವು ಭೇಟಿ ಮಾಡಿದಾಗ ಪೀಣ್ಯ ಇಂಡಸ್ಟ್ರಿ ಇನ್ಫ್ರಾಸ್ಟ್ರಕ್ಚರು, ರಸ್ತೆ ಇರ್ಬೋದು, ಬೀದಿ ದೀಪ ಇರ್ಬೋದು, ಇವೆಲ್ಲ ಸಮಸ್ಯೆಗಳನ್ನ ಅವರ ಗಮನಕ್ಕೆ ತಂದಾಗ ಈ ಪೀಣ್ಯ ಇಂಡಸ್ಟ್ರಿಗೆ ಒಂದು ಪ್ರಾಧಿಕಾರ ರಚನೆ ಮಾಡೋಣ. ಪ್ರಾಧಿಕಾರ ರಚನೆ ಮಾಡಿದರೆ ಪೀಣ್ಯ ಇಂಡಸ್ಟ್ರಿ ಮತ್ತು ಏನು ಇಂಡಸ್ಟ್ರಿ ಏರಿಯಾ ಇನ್ಫ್ರಾಸ್ಟ್ರಕ್ಚರು ಆದಿಯಾಗಿ ಎಲ್ಲ ಡೆವಲಪ್ ಆಗುತ್ತೆ ಅಂತೇಳಿ ಪೀಣ್ಯ ಇಂಡಸ್ಟ್ರಿಗೆ ಅಂದಿನ ಬಡ್ಜೆಟಲ್ಲಿ ಸುಮಾರು 100 ಕೋಟಿ ರೂಪಾಯಿ ರಿಸರ್ವ್ ಇಟ್ಟರು ಯಡಿಯೂರಪ್ಪ ಅವರು. ಪೀಣ್ಯ ಅಭಿವೃದ್ಧಿ ಒಂದು ಪ್ರಾಧಿಕಾರನ ರಚನೆ ಮಾಡಲಿಕ್ಕೂ ಒಂದು ಸರ್ಕಾರ ಮತ್ತು ಕ್ಯಾಬಿನೆಟ್ ಹಂತಕ್ಕೂ ಬಂತದು. ಮತ್ತು ಹಾಗೆ ಇದರಲ್ಲಿ ಪವರ್ ಪ್ರಾಬ್ಲಮ್ ಇತ್ತು. ನಮಗೆ ಒಳ್ಳೆಯ ಒಂದು ಏನು 24 ಅವರ್ಸು ಒಳ್ಳೆಯ ಒಂದು ವಿದ್ಯುತ್ ಕೊಡೋಂಥ ಒಂದು ಇಂಡಸ್ಟ್ರಿಗೆ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದರು. ಹಾಗೆ ನಮಗೆ ಟ್ಯಾಕ್ಸಸ್ದೊಂದು ನಾನು ಹತ್ತಿರದಿಂದ ನೋಡಿದಾಗ ಸಾಹೇಬ್ರ ಹತ್ರ ನಾವು ಕೇಳಿ, ಈಗ ಟ್ಯಾಕ್ಸಸ್ ಏನಿದೆ, ಒಂದು ಡೆಮೋಸ್ಟಿಕ್ ಇದೆ, ಇನ್ನೊಂದು ಕಮರ್ಷಿಯಲ್ ಇದೆ. ನಮ್ಮದು ಏನು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಚಿಕ್ಕ ಒಂದು ಇಂಡಸ್ಟ್ರಿಗಳಿದೆ, ಅದಕ್ಕೆ ಒಂದು ಟ್ಯಾಕ್ಸಸ್ನ ಒಂದು ಯಾವುದಾದ್ರು ಒಂದು ಬೆನಿಫಿಟ್ ಕೊಡಬೇಕು ಅಂತ ನಮ್ಮ ಅಸೋಸಿಯೇಷನಿಂದ ನಾವು ಕೇಳ್ಕೊಂಡಾಗ ಅದರಲ್ಲಿ ಒಂದು ಮಿಡ್ಲ್ ವರ್ಷನಲ್ಲಿ ಒಂದು ಟ್ಯಾಕ್ಸಸ್ನ ಫಿಕ್ಸ್ ಮಾಡಲಿಕ್ಕೂ ಅವರು ಒಂದು ಶಿಫಾರಸು ಮಂತ್ರಿಮಂಡಲಕ್ಕೆ ಮಾಡಿದರು. ಹಾಗೆ ನಮಗೆ ಹಲವಾರು ಸಮಸ್ಯೆಗಳು ಪೀಣ್ಯ ಇದಕ್ಕೆ ಮತ್ತು ನಮ್ಮ ಕಾಶ್ಯ ಒಂದು ಇದಕ್ಕೆ 5 ಕೋಟಿ ರೂಪಾಯಿ ಆ ಒಂದು ಕಾಶ್ಯ ಭವನ ಕಟ್ಟಲಿಕ್ಕೆ ಕೊಟ್ಟಿರೋದು ಇರ್ಬೋದು, ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಯಡಿಯೂರಪ್ಪ ಅವರು ಯಾವುದೇ ಒಂದು ಪ್ರಗತಿ, ಕೈಗಾರಿಕೆ ಮತ್ತು ಕೃಷಿ ಎರಡೂ ದೇಶದ ಒಂದು ಬೆನ್ನೆಲುಬಾಗಿದ್ದಾವೆ ಅನ್ನೋ ಒಂದು ಅರಿತು ಸಾಕಷ್ಟು ನಮ್ಮ ಪೀಣ್ಯ ಮತ್ತು ನಮ್ಮ ಏನು ಟೋಟಲು ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟು ಮತ್ತು ನಮ್ಮ ಕಾಶ್ಯಕ್ಕೆ ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್ಗೆ ಎಲ್ಲದಕ್ಕೂ ಭಾಳಷ್ಟು ಸಹಕಾರ ಕೊಟ್ಟರು. ಯಾರೇ ನಮ್ಮ ಅಸೋಸಿಯೇಷನಿಂದ ಹೋದರೂ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಸಮಸ್ಯೆಗಳನ್ನ ಸಮಾಧಾನದಿಂದ ಕೇಳಿ ಅವನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾಕೆಂದರೆ ಒಬ್ಬ ಒಳ್ಳೆಯ ಲೀಡ್ರು ಸಮಸ್ಯೆನ ಅರಿತು ತಕ್ಷಣ ಸ್ಪಂದಿಸೋದೇ ಅದೊಂದು ಲೀಡ್ರ್. ಯಾಕೆಂದರೆ ಈಗಿನ ಒಂದು ಕಾರ್ಯಗಳು ನೋಡಿದರೆ ಯೋಜನೆಗಳು ಒಂದು ಪಂಚವಾರ್ಷಿಕ ಯೋಜನೆಗಳು ಥರ ಹೋಗ್ತವೆ. ಇವತ್ತು ಅಂದರೆ ಅದು 3 ವರ್ಷ 5 ವರ್ಷ ಆದರೂ ಯೋಜನೆಗಳಾಗಲ್ಲ. ನಾವು ಯಡಿಯೂರಪ್ಪನವರಿಗೆ ನಾವು ಏನಾದರೂ ಒಂದು ಸಮಸ್ಯೆನ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅದು ಸಮಸ್ಯೆ ನಿಜವಾಗೂ ಅದು ಇದೆ ಅನ್ನೋದು ಅವ್ರಿಗೆ ಗೊತ್ತಾದರೆ ತಕ್ಷಣ ಅದಕ್ಕೆ ಸ್ಪಂದಿಸ್ತಾಯಿದ್ರು. ಯಾಕೆಂದರೆ ನಾನು ಮೊದಲಿಗೆ ಹೇಳ್ದಂಗೆ ನಮ್ಮ ಪೀಣ್ಯ ಅಸೋಸಿಯೇಷನ್ನಿಂದ ನಾವು ಒಂದು ನ್ಯೂಯಾರ್ಕ್ ಹೋಗಿ ಆ ಒಂದು ಬಡ್ಜೆಟ್ ಇನ್ನೇನು ಒಂದು 1 ಮಂತ್ ಇತ್ತು ಅಷ್ಟೇ ಬಡ್ಜೆಟ್. ಆ ಟೈಮಲ್ಲಿ ನಾವು ಹೋಗಿ ಪೀಣ್ಯ ಇಂಡಸ್ಟ್ರಿ ಸಮಸ್ಯೆಗಳು ಹೇಳಿದ್ವಿ. ಯಾಕೆಂದರೆ ನಾವು ಇನ್ನೊಂದು ಹೇಳ್ತೀನಿ, ಅದರಲ್ಲಿ ಮೂಲಭೂತವಾಗಿ ಏನು ಹೇಳಬೇಕು ಅಂದರೆ, ನಾವು ಇಲ್ಲಿ ದೊಡ್ಡ ದೊಡ್ಡ ಓನರ್ಸ್ಗಳು ಸುಮಾರು 7,000 to 8,000 ಫ್ಯಾಕ್ಟ್ರಿ ಓನರ್ಸ್ ಇಲ್ಲಿದ್ದಾರೆ. ಬಟ್ ಫ್ಯಾಕ್ಟ್ರಿ ಓನರ್ಸ್ಗಳು ಯಾರೂ ಇಲ್ಲಿ ಸ್ಟೇ ಆಗಲ್ಲ. ಅವರೆಲ್ಲ ದೂರದ ಒಂದು ಜಯನಗರ ಇರ್ಬೋದು, ಸದಾಶಿವನಗರ ಇರ್ಬೋದು, ಬಸವೇಶ್ವರನಗರ ಇರ್ಬೋದು, ವಿಜಯನಗರ, ಬೇರೆ ಬೇರೆ ಕಡೆಯಿಂದ ಬಂದು ಇಂಡಸ್ಟ್ರಿ ಇಲ್ಲಿ ರನ್ ಮಾಡ್ತಾರೆ. ಈ ನಾವು ಯಾರೂ ವೋಟರ್ಸ್ ಅಲ್ಲ ಇಲ್ಲಿ. ಅದಾಗಿ ಇವತ್ತು ನಮ್ಮ ಇಂಡಸ್ಟ್ರಿ ಯಾಕೆ ಹಿಂದುಳಿದಿದೆ ಅಂದರೆ, ಈ ನೀವು ನೋಡ್ತಾ ಇದ್ದೀರ ಈ ರಸ್ತೆಗಳು ಇವತ್ತು ಏನು ಸಮಸ್ಯೆಗಳು ಇರ್ಬೋದು, ಟ್ರಾಫಿಕ್ ಇರ್ಬೋದು, ಬೀದಿ ದೀಪ ಇರ್ಬೋದು. ಇಲ್ಲಿ ಸಹಸ್ರಾರು ಲಕ್ಷಾಂತರ ಜನ ಇಲ್ಲಿ ಗಾರ್ಮೆಂಟು, ಅದರಲ್ಲೂ ವಿಶೇಷವಾಗಿ ಮಹಿಳಾ ನೌಕರರಿದ್ದಾರೆ. ಸಂಜೆ ಹೋಗುವಾಗ ಬೀದಿ ದೀಪಗಳಿಲ್ಲ. ಆಮೇಲೆ ಇಲ್ಲಿ ಕಸ ಒಂದು ತೆಗಿಯೋಂಥದ್ದು ಒಂದು ಇದಿಲ್ಲ. ಎಲ್ಲದು ಕುಡಿಯೋ ನೀರನ್ನ ನೀವು ಸರ್ಚ್ ಮಾಡಿ ಎಲ್ಲೂ ಒಂದು ಡ್ರಿಂಕಿಂಗ್ ವಾಟ್ರದ್ದು ಒಂದು ಯಾವುದು ಪ್ಲ್ಯಾಂಟ್ಸ್ ಇಲ್ಲ. ಹೀಗೆ ಹಲವಾರು ಸಮಸ್ಯೆ ಇತ್ತು. ಆ ಸಮಸ್ಯೆನ ನಾವುಗಳು ನಮ್ಮ ಇದರಿಂದ ಹೋಗಿ ನಾವು ಕೇಳಿದಾಗ ಯಡಿಯೂರಪ್ಪ ತಕ್ಷಣ ಅದನ್ನು ಏನು ಮಾಡಬೇಕು, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು, ನಾನೇನೋ ಇವಾಗ ಒಂದು 50 ಕೋಟಿ 100 ಕೋಟಿ ಕೊಟ್ಟರೆ ಸಮಸ್ಯೆ ಪರಿಹಾರ ಇರುತ್ತಾ ಅಂತ ಕೇಳಿದಾಗ ನಾವು ಹೇಳೋದು, ಪೀಣ್ಯ ಒಂದು ಅಭಿವೃದ್ಧಿ ಪ್ರಾಧಿಕಾರ ಒಂದು ಸ್ಥಾಪನೆ ಮಾಡಿದರೆ ಇಲ್ಲಿ ಬರೋವಂಥ ಟ್ಯಾಕ್ಸಸ್ಸಲ್ಲಿ ಸುಮಾರು 60% ಇಲ್ಲೇ ಒಂದು ಸ್ಥಳೀಯ ಅಭಿವೃದ್ಧಿಗೆ ವಿನಿಯೋಗ ಅಂಥದ್ದಿದೆ. ಆ ರೀತಿ ಮಾಡಿದಾಗ ಮಾತ್ರ ಇದು ಅಭಿವೃದ್ಧಿ ಆಗುತ್ತೆ. ಅಂದರೆ ತಕ್ಷಣ ಅದಕ್ಕೆ 100 ಕೋಟಿ ಪೀಣ್ಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 100 ಕೋಟಿ ಬಡ್ಜೆಟ್ನಲ್ಲಿ ಮೀಸಲಿಟ್ಟರು. ಮತ್ತು ಅದು ಎಲ್ಲದೂ ಆಗಿ ಕ್ಯಾಬಿನೆಟ್ವರೆಗೂ ಹೋಯಿತು. ಅದು ನೆಕ್ಸ್ಟ್ ಸರ್ಕಾರ ಬರೋ ಟೈಮ್ನಲ್ಲಿ ಅದು ಕಾರ್ಯರೂಪಕ್ಕೆ ಬಂದಿಲ್ಲ, ಇನ್ನೂ ಅದು ಇದೆ. ಅಂದರೆ ಒಬ್ಬ ನಾಯಕನಾದರೂ ಎಷ್ಟು ಸಮಸ್ಯೆಗಳನ್ನ ಗ್ರಹಿಸಿ ಮತ್ತು ತಕ್ಷಣ ಅದಕ್ಕೆ ಪರಿಹಾರ ಸೂಚಿಸ್ತಾರೆ ಅಂದರೆ ಅದು ಯಡಿಯೂರಪ್ಪನಂಥ ಒಬ್ಬ ನಾಯಕರಿಂದ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 50 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಅವರು ಸಾಮಾನ್ಯ ವಿರೋಧ ಪಕ್ಷದಲ್ಲಿರಲಿ, 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅಷ್ಟೇ, ಎಲ್ಲರೂ ಜನಸಾಮಾನ್ಯರ ಒಂದು ಕಷ್ಟ ಸುಖಕ್ಕೆ ತಕ್ಷಣ ಸ್ಪಾನ್ಸರ್ ಜನಸಾಮಾನ್ಯರ ಜೊತೆಯಲ್ಲಿರೋವಂಥ ಜನನಾಯಕರಾಗಿದ್ದರು. ಅವರಿಗೆ ಇವತ್ತು 50 ವರ್ಷದ ಸುದೀರ್ಘ ರಾಜಕೀಯ
ಪಯಣ ಏನಿದೆ ಅದಕ್ಕೆ ಇವತ್ತು ಜನಗಳ ಒಂದು ಅಭಿನಂದನಾ ಸಮಾರಂಭ ಇವತ್ತು ಚಿತ್ರದುರ್ಗದಲ್ಲಿ 9ನೇ ತಾರೀಕು ಏರ್ಪಡಿಸಿದ್ದಾರೆ. ಆ ಅಭಿನಂದನಾ ಸಮಾರಂಭಕ್ಕೆ ನಮ್ಮ ಪಿಂಡ ಇಂಡಸ್ಟ್ರಿ ಅಸೋಸಿಯೇಷನಿಂದಲೂ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಿಜಕ್ಕೂ ಅದು ಒಂದು ಸಾರ್ಥಕತೆ ಜೀವನ. ಯಡಿಯೂರಪ್ಪರವರ ಒಂದು ತುಂಬ ಜೀವನ ಏನು ರಾಜಕೀಯದ 50 ವರ್ಷ ಇದೆ, ಅದು ನಿಜಕ್ಕೂ ಒಂದು ಒಳ್ಳೆಯ ಸಾರ್ಥಕತೆ ಜೀವನ ಅಂತೇಳಿ ನಾವೆಲ್ಲ ಭಾವಿಸ್ತೀವಿ. ನಾವೆಲ್ಲರೂ ಆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀವಿ. ವಿಶೇಷವಾಗಿ ಇನ್ನೊಂದು ಮಾತು ನಾನು ಹೇಳಬೇಕು. ಕೋವಿಡ್ ಟೈಮು ಅದು ಎಷ್ಟು ಮಾರಕವಾಗಿತ್ತು ಅಂದರೆ, ಕೋವಿಡ್ ಟೈಮು ಬರೀ ನಮ್ಮ ಇಂಡಸ್ಟ್ರಿಗಲ್ಲ, ನಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರಿಗೂ ದಿನದ ಒಂದು ಒಪ್ಪತ್ತಿನ ಊಟಕ್ಕೂ ಒಂದು ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅವರು ಕಾರ್ಮಿಕರಿಗೆ ಒಂದು ಕಿಟ್ ಕೊಡೋಂಥದ್ದು, ದಿನಸಿ ಇದರದ್ದು ಪ್ರತಿಯೊಂದು ಕಿಟ್ನ ಒಂದು ಕಾರ್ಮಿಕ ಇಲಾಖೆಯಿಂದ ಕಿಟ್ ಕೊಟ್ಟರು. ಹಾಗೇ ಒಂದು ನಮಗೆ 50 ಪೈಸಾ ನಮ್ಮ ಇದರಲ್ಲಿ 50 NP ನಮ್ಮ ಪವರ್ ಇದರಲ್ಲಿ ಅವತ್ತು ಸಬ್ಸಿಡಿಯಾಗಿ ಕೊಟ್ಟರು. ಮತ್ತು ಉಚಿತವಾಗಿ ಮೆಡಿಸಿನ್ಸು ಮತ್ತು ಇದರದ್ದು ಕೋವಿಡ್ ಚೆಕ್ ಮಾಡೋಂಥದ್ದು ಪ್ರತಿಯೊಂದು ನಮ್ಮ ಕಾರ್ಮಿಕರಿಗೆ ಮತ್ತು ನಮ್ಮ ಮಾಲೀಕರಿಗೆ ಅವತ್ತು ಸ್ಪಂದಿಸಿದ್ದು ಇವತ್ತು ನಾನು ಅದನ್ನು ಸ್ಮರಣೆ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.